ನಾನು ರಾಜ್ಯಾಧ್ಯಕ್ಷ ಹತ್ರ ವಿನಂತಿ ಮಾಡ್ತೇನೆ, ಸರ್ಕಾರ ಉಳಬೇಕು ಅಂತೇಳಿ ಕರ್ನಾಟಕದಾದ್ಯಂತ ನಾವೆಲ್ಲ ಹೇಳ್ತಾ ಇದ್ದೇವಲ್ಲ. ಕರ್ನಾಟಕದಲ್ಲಿ ಸರ್ಕಾರ ಇದೆ ಅನ್ಸುತ್ತಾ ಯಾರಿಗಾದ್ರು? ಕರ್ನಾಟಕದಲ್ಲಿ ಸರ್ಕಾರವೇ ಇಲ್ಲ ಅನ್ನುವಂತ ಮಟ್ಟಿಗೆ ಬಂದಿದೆ. ನಮ್ಮೂರಿನ ಕವಿ ಒಂದು ಮಾತು ಹೇಳಿದ್ರು, ಬಿರುಗಾಳಿ ಬೀಸುವುದು ತೆರೆ ಎದ್ದು ಕುಣಿಯುವುದು. ಏನಂತ? ಬಿರುಗಾಳಿ ಬೀಸುವುದು ತೆರೆ ಎದ್ದು ಕುಣಿಯುವುದು, ಹರಿಗೋಳು ಮುಳುಗುವುದು ನಿಶ್ಚಿತ ಅಂತೇಳಿ. ಈ ಸರ್ಕಾರದ ವಿರುದ್ಧ ಬಿರುಗಾಳಿಯ ರೀತಿಯಲ್ಲಿ ಕರ್ನಾಟಕದಾದ್ಯಂತ ಜನ ಎದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರ್ಕಾರದ ವಿರುದ್ಧ ತೆರೆಯಾಗಿ ಜನರ ಆಂದೋಲನಗಳಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಉರುಳುವುದು ನಿಶ್ಚಯ, ಇದರಲ್ಲಿ ಯಾರಿಗೂ ಅನುಮಾನ ಬೇಡ ಅಂತ ಅನ್ಸ್ಬಿಡುತ್ತೆ. ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ಮಾತು ಕೇಳ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಜೀವಂತವಿರುವಾಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತಾ ಇತ್ತು. ನಾಸೀರ್ ಹುಸೇನ್ ಪಾರ್ಲಿಮೆಂಟಿನಲ್ಲಿ ಗೆಲ್ತಾರೆ, ಚುನಾವಣೆಯಲ್ಲಿ ರಾಜ್ಯಸಭೆಯಲ್ಲಿ ಗೆಲ್ತಾರೆ. ಒಂದು ಸರ್ಕಾರ, ಒಂದು ಜೀವಂತ ಸರ್ಕಾರ ಪಾರ್ಲಿಮೆಂಟಿನಲ್ಲಿ ಇದ್ದುಕೊಂಡು ಕೆಂಗಲ್ ಹನುಮಂತಯ್ಯನಂತ ರಾಷ್ಟ್ರಭಕ್ತರು ಕಟ್ಟಿರುವಂತಹ ವಿಧಾನಸೌಧದಲ್ಲಿ, ಪ್ರಜಾಪ್ರಭುತ್ವದ ದೇಗುಲಾಗಿರುವಂತಹ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ನಾಸೀರ್ ಹುಸೇನ್ ಗೆದ್ದಾಗ ಘೋಷಣೆ ಯಾವುದು? ಪಾಕಿಸ್ತಾನಕ್ಕೆ ಜಯವಾಗಲಿ. ಜೀವಂತ ಇದೆಯಾ ಸರ್ಕಾರ? ನಾನು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರಿಗೆ, ರಾಷ್ಟ್ರಪ್ರೇಮಿ ಕಾರ್ಯಕರ್ತರಿಗೆ ಕೇಳ್ತೇನೆ, ನೀವು ಓಟ್ ಹಾಕಿ ಕಾಂಗ್ರೆಸ್ ಗೆಲ್ಲಬೇಕು, ಸಿದ್ದರಾಮಯ್ಯ ಇರಬೇಕು ಅಂತ ಹೇಳಿರೋದು, ಪಾಕಿಸ್ತಾನ ಗೆಲ್ಲಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಜೈಕಾರ ಹಾಕ್ಲಿಕ್ಕ ಉತ್ತರಿಸಬೇಕಾದಂತ ಅನಿವಾರ್ಯತೆ ಇರುವಂತೆ ಕಾಂಗ್ರೆಸ್ ಪಕ್ಷಕ್ಕೆ. ಒಂದೇ ಒಂದು ಪ್ರಶ್ನೆ ಕೇಳಿ ನಾನು ಮಾತು ಮುಗಿಸಬೇಕು. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇವೆ, 10 ಲಕ್ಷ ಕೊಡಿ, ನಮ್ದೇನಿಲ್ಲ. 10,000 ಕೋಟಿ ಕೊಡಿ, ಎಷ್ಟು ಕೋಟಿ ಬೇಕಾದ್ರೂ ಕೊಡಿ. ಆ ಹಿಂದುಳಿದ ವರ್ಗದ ಮಕ್ಕಳು ಶಾಲೆಯಲ್ಲಿ ಹಾಸ್ಟೆಲ್ ಇಲ್ಲ ಅಂತೇಳಿ, ಶಾಲೆಯಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತೇಳಿ, ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತೇಳಿ ಬೊಬ್ಬೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಹಾಗಿದ್ರೆ 50% ಇರುವಂತಹ ಹಿಂದುಳಿದ ವರ್ಗದವರಿಗೆ ನೀವು ಕೊಟ್ಟಿರುವಂತಹ ನ್ಯಾಯ ಏನು? ಛಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಜೀವಂತ ಸರ್ಕಾರ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಇಟ್ಟಿರುವಂತಹ ಹಣ 34,000 ಕೋಟಿಯನ್ನ ತೆಗೆದು ಗ್ಯಾರಂಟಿ ಕೊಟ್ಟು ಪರಿಶಿಷ್ಟ ಜಾತಿಯರಿಗೆ ಅನ್ಯಾಯ ಮಾಡಿದಿರುವಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅಲ್ಲ ಅಂತ ಹೇಳಿ ನೋಡುವ ತಾಕತ್ತು. ಸುಳ್ಳು ಹೇಳಿಕ್ಕೂ ಮಿತಿ ಬೇಕ್ರಿ, ಸುಳ್ಳು ಹೇಳಿಕ್ಕೂ ಮಿತಿ ಬೇಕು. ನಾನು ಸಚಿವನಾಗಿರುವಾಗ ನಾರಾಯಣಗುರು ಶಾಲೆಯನ್ನು ಮಾಡಿದೆ, ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ. ನಾನು ಸಚಿವನಾಗಿದ್ದಾಗ ಒಂದೇ ದಿವಸ 26,000 ಮಕ್ಕಳನ್ನು ಹಾಸ್ಟೆಲ್ ಒಳಗೆ ತಗೊಳ್ಳುವಂತ ಕೆಲಸಗಳನ್ನು ಮಾಡಿದೆ. ಕೋಟಿ ಚೆನ್ನಯ್ಯ ಯುದ್ಧ ಸೇನಾ ತರಬೇತಿ ಸಂಸ್ಥೆಯನ್ನು ಮಾಡಿದೆ. ಆ ಬಿಲ್ಲವರ ಓಟ್ ಕೊಡಿ ಎನ್ನುವ ಕಾರಣಕ್ಕೆ ಕಾಂಗ್ರೆಸ್ಸಿನ ಬಿಲ್ಲವರ ಮುಖಂಡರು ಕಿವಿಟ್ಟು ಕೇಳಿ ಆ ಬಿಲ್ಲವರ ಓಟ್ ಕೊಡಬೇಕು ಅನ್ನುವ ಒಂದೇ ಕಾರಣಕ್ಕೆ ನಾರಾಯಣಗುರು ನಿಗಮಕ್ಕೆ 250 ಕೋಟಿ ಕೊಟ್ಟೇವು ಅಂತೇಳಿ. ಎಷ್ಟು ಕೋಟಿ? 250 ಕೋಟಿ ಕೊಡ್ತೇವೆ ಅಂತೇಳಿ. ನಾನು ಕಾಂಗ್ರೆಸ್ಸರಿಗೆ, ಸಿದ್ದರಾಮಯ್ಯನವರಿಗೆ, ಡಿಕೆಶಿ ಅವರಿಗೆ ಒಂದೇ ಪ್ರಶ್ನೆ ಕೇಳೋನು, ನಾರಾಯಣಗುರು ನಿಗಮಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಅಂತ ಹೇಳ್ತೀರಲ್ಲ, ನೀವು ಯಾರ ಮಾನ ತೆಗಿತೀರಿ? 250 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದವರು 1 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಗುರುಮೇಶ್ ಸುರೇಶ್ ಶೆಟ್ಟರ್ ಮೊನ್ನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಯಾರ ಮಾನ ತೆಗಿಲಿಕ್ಕೆ? ಹಿಂದುಳಿದವರಿಗೆ, ದಲಿತರಿಗೆ ಅನ್ಯಾಯ ಮಾಡಿರುವಂತಹ ಮತ್ತೊಂದು ಸರ್ಕಾರ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಎಲ್ಲ ಅನುದಾನಗಳನ್ನ ಸಿದ್ದರಾಮಯ್ಯನವರು ಬೋರ್ಡ್ ಹಾಕೊಂಡು ನಮ್ಮದು ಅಂತಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಪಶುಸಖಿ ಅಂತ ಹೇಳಿ ಒಂದೊಂದು ಗ್ರಾಮ ಪಂಚಾಯತ್ಗೆ ಒಬ್ಬ ಸಿಬ್ಬಂದಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ ರಾಜ್ಯ ಸರ್ಕಾರದ ಕೆಲಸ ಮಾಡಲಿಕ್ಕೆ. ಸಿದ್ದರಾಮಯ್ಯನ ಫೋಟೋ, ಉಸ್ತುವಾರಿ ಮಂತ್ರಿಗಳ ಫೋಟೋ, ಪಶುಸಂಗೋಪನೆ ಫೋಟೋ, ಹಣ ಕೊಟ್ಟು ಮೋದಿ ಫೋಟೋವೇ ಇಲ್ಲ. ಇವತ್ತಾಗಿರುವಂತದ್ದೇನು? ಬಡವರಿಗೆ ಮನೆ ಕೊಡ್ತೇವೆ, ನಿಮ್ಮ ಒಂದೊಂದು ಗ್ರಾಮ ಪಂಚಾಯತ್ಗೆ 29 ಮನೆಗಳು ಬಂದಿದೆ ಅಂತ ಹೇಳ್ತಾರಲ್ಲ, ಒಂದೇ ಒಂದು ಬಸವ ವಸತಿ ಮನೆಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಬಂದಿರುವಂತಹ ಮನೆಗಳಿಗೆ ಪಟ್ಟಿ ಮಾಡಿ ವಸತಿ ಮಂತ್ರಿಗಳವರು ಫೋಟೋ ಹಾಕೊಳ್ಳುವಂತ ಮಟ್ಟಿಗೆ ಬಂದಿದ್ದಾರೆ. ಕೃಷಿ ಮಂತ್ರಿಗಳು ಮಾತಾಡ್ತಾ ಇರುವುದನ್ನ ಕೇಳಿದೆ. ಎಂತ ಮಾತಂತ ಹೇಳಿದ್ರೆ, ಯಾವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಕೆಳಗಿಳಿದ್ರು, ಆ ದಿವಸ ಕೃಷಿ ಸಮ್ಮಾನ ಯೋಜನೆಗೆ ಕೊಡುವಂತ 4,000 ರೂಪಾಯಿ ನಿಂತೇ ಬಿಟ್ಟಿತ್ತು, 1 ರೂಪಾಯಿ ಕೊಟ್ಟಿಲ್ಲ. ಯಾವ ಮುಖತ್ತು ರೈತರ ಬಗ್ಗೆ ಮಾತಾಡ್ತೀರಿ? ಕಾರ್ಮಿಕ ಮಂತ್ರಿ ರೈತರ ಬಗ್ಗೆ, ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ ಮಾತಾಡೋದನ್ನು ಬಿಟ್ಟು ನರೇಂದ್ರ ಮೋದಿ ಬಟ್ಟೆ ಬಗ್ಗೆ ಮಾತಾಡಿಕೊಂಡಿದ್ದಾರೆ. ಎಂತ ಒಂದು ದಾರುಣವಾದಂತಹ ಪರಿಸ್ಥಿತಿಯಲ್ಲಿ ಈ ಸರ್ಕಾರ 1 ನಿಮಿಷ ಉಳಿದ್ರೆ ಉದಯಪುರದಲ್ಲಿ ಏನಾಯ್ತು ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಕೆಲಸಗಳಾಯ್ತು. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಕೆಲಸ. ಕಾಂಗ್ರೆಸ್ ಕೇಳ್ತಾರೆ, ಇದು ನಾಗರಿಕತೆ ಏನು? ಇದು ನಾಗರಿಕತೆಯ ನಡವಳಿಕೆ ನಿಮ್ದು? ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಯ ಅಂತ ಹೇಳ್ತೀರಿ, ಉದಯಪುರದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕುವಂತ ಕೆಲಸಗಳಾಗುತ್ತೆ. ಆ ಎಲ್ಲ ಕುಕ್ಕರ್ ನಲ್ಲಿ ಬಾಂಬ್ ಇಟ್ಕೊಂಡು ಕನ್ನಡ ಶಾಲೆ ಮಕ್ಕಳ ಮಧ್ಯೆ ಇಡುವಂತ ಹೇಯ ಕೃತ್ಯವನ್ನು ಬೆಂಬಲಿಸುವಂತ ಘಟನೆಗಳು ನಡೆದಿರುವಾಗ
ನಾನು ನಿಮ್ಮಲ್ಲಿ ವಿನಂತಿ ಮಾಡೋನು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿರಮಿಸುವಂತಿಲ್ಲ. ಪ್ರತಿ ಬೂತ್ ಮಟ್ಟದಲ್ಲಿ, ಮತಗಟ್ಟೆ ಮಟ್ಟದಲ್ಲಿ, ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟನಾತ್ಮಕವಾದಂತಹ ಹೋರಾಟ ಕೊಡುವುದರ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬರಲಿಕ್ಕೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಶ್ರಮ ಪಡೋಣ ಅಂತ ಹೇಳಿ ವೇದಿಕೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿದ್ದಾರೆ. ವಿಜಯೇಂದ್ರ ಅವರು ಇವತ್ತು ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ, ಇವತ್ತು ಉಡುಪಿಯಲ್ಲಿದ್ರೆ ಮಧ್ಯಾಹ್ನ 4 ಗಂಟೆಗೆ ಚಿಕ್ಕಮಗಳೂರು ಇರ್ತಾರೆ. ನಾನು ವಿಜಯೇಂದ್ರ ಅವರಿಗೆ, ಚೆಲುವಾದಿ ಅವರಿಗೆ, ರಾಮುಲು ಅವರಿಗೆ, ನಮ್ಮ ಮಂಗಳೂರಿನ MP ಆಗಿರುವಂತ ಚೌಟ, ನಾನು ಕೋಟ, ಅವ್ರ ಚೌಟ, ನಮ್ಮಿಬ್ಬರ ಸ್ನೇಹಿತ. ಈ ಎಲ್ಲರ ಮುಖಂಡರಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದ್ರೆ, ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ 5 ಜನ ಶಾಸಕರು, ಕುಂದಾಪುರದ ಕಿರಣ್ ಕೊಡ್ಗಿ, ಬೈಂದೂರಿನ ಗಂಟಿ ಹೊಳೆ, ಕಾರ್ಕಳದ ಸುನೀಲ್ ಕುಮಾರ್, ಕಾಪುವಿನ ಗುರ್ಮೆ ಸುರೇಶ್ ಶೆಟ್ಟಿ, ಮತ್ತೊಂದು ಅನ್ಬಿಟ್ಟೆ, ಉಡುಪಿಯ ನಿಜವಾದ ಹಿಂದುತ್ವದ ಹರಿಕಾರ ಯಶಪಾಲ ಸುವರ್ಣ, ಈ 5 ಜನರೊಟ್ಟಿಗೆ ನಮ್ಮ ಸರ್ಜಿ, ನಮ್ಮ ಕಿಶೋರ್, ಇವರೆಲ್ಲರೂ ಒಂದು ತಂಡವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇವೆ. ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಜನಸಾಮಾನ್ಯರಲ್ಲಿ, ಮತದಾರರಲ್ಲಿ ವಿನಂತಿ ಮಾಡಿ, ಭಾರತೀಯ ಜನತಾ ಪಕ್ಷದ ಹೋರಾಟ ಮುಂದುವರಿತಾ ಇದೆ. ಈ ಹೋರಾಟ ಮುಗಿಯುವುದರೊಳಗೆ ನಿಶ್ಚಯವಾಗಿ ಅನಿಸುತ್ತೆ ನನಗೆ, ಈ ಹೋರಾಟ ಮುಗಿಯುವುದರೊಳಗೆ DKಶಿ ಮತ್ತು ಸಿದ್ದರಾಮಯ್ಯನವರ ವಿವಾದ ತಾರಕಕ್ಕೇರುತ್ತೆ, ಬಿರುಗಾಳಿ ಬೀಸುತ್ತೆ, ಜನಾಕ್ರೋಶ ಆರ್ಭಟಿಸುತ್ತೆ, ಕರ್ನಾಟಕ ಸರ್ಕಾರ ಉರುಳುತ್ತೆ, ನಿಶ್ಚಯ ಅನ್ನುವಂತ ಮಾತು ಹೇಳಿ ಈ ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.